ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ವಿವರಿಸಲಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಸಂವಿಧಾನದ ಯಾವ ವಿಧಿ ಅನ್ವಯ ರಾಷ್ಟ್ರಪತಿಗಳನ್ನು ವಜಾ ಮಾಡಬಹುದು? ಆಪ್ಷನ್ ಎ 61ನೇ ವಿಧಿ, ಆಪ್ಷನ್ ಬಿ 58ನೇ ವಿಧಿ, ಆಪ್ಷನ್ ಸಿ 60ನೇ ವಿಧಿ, ಆಪ್ಷನ್ ಡಿ 64ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಎ 61ನೇ ವಿಧಿ. ಎರಡನೆಯ ಪ್ರಶ್ನೆ, ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ಳುತ್ತಾರೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಲೋಕಸಭೆ ಸ್ಪೀಕರ್, ಆಪ್ಷನ್ ಡಿ ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್. ಮೂರನೆಯ ಪ್ರಶ್ನೆ, ಕೇಂದ್ರ ಸರ್ಕಾರದ ಕಾನೂನಿನ ಸಲಹೆಗಾರರು ಯಾರಾಗಿರುತ್ತಾರೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಅಟಾರ್ನಿ ಜನರಲ್, ಆಪ್ಷನ್ ಸಿ ಸಾಲಿಸಿಟರ್ ಜನರಲ್, ಆಪ್ಷನ್ ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಟಾರ್ನಿ ಜನರಲ್. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಜಮ್ಮು ಕಾಶ್ಮೀರ, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಐದನೆಯ ಪ್ರಶ್ನೆ, ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿಲ್ಲ? 1953, 1962, 1971, 1999. ಸರಿಯಾದ ಉತ್ತರ ಆಪ್ಷನ್ ಡಿ 1999. ಆರನೆಯ ಪ್ರಶ್ನೆ, ರಾಜ್ಯಸಭೆಗೆ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 13, ಆಪ್ಷನ್ ಡಿ 7. ಸರಿಯಾದ ಉತ್ತರ ಆಪ್ಷನ್ ಬಿ 4. ಏಳನೆಯ ಪ್ರಶ್ನೆ, ಭಾರತದ ಸಂಸತ್ತು ಸಂವಿಧಾನವನ್ನು ಯಾವ ದಿನದಂದು ಅಂಗೀಕರಿಸಿತು? 26 ನವೆಂಬರ್ 1949, 26 ಜನವರಿ 1950, 9 ಡಿಸೆಂಬರ್ 1948, 7 ನವೆಂಬರ್ 1949. ಆಪ್ಷನ್ ಎ 26 ನವೆಂಬರ್ 1949. ಎಂಟನೆಯ ಪ್ರಶ್ನೆ, ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ? ಆಪ್ಷನ್ ಎ 97, ಆಪ್ಷನ್ ಬಿ 100, ಆಪ್ಷನ್ ಸಿ 90, ಆಪ್ಷನ್ ಡಿ 95. ಸರಿಯಾದ ಉತ್ತರ ಆಪ್ಷನ್ ಬಿ 100 ವಿಷಯಗಳಿವೆ. ಒಂಬತ್ತನೆಯ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಐರ್ಲೆಂಡ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ.